ವಿಜಯನಗರದಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನುವಂಥ ಪ್ರಶ್ನೆ ಈಗ ಲಕ್ಷ ಲಕ್ಷ ಕೊಟ್ಟು ಕತ್ತೆ ಖರೀದಿಯ ಭರಾಟೆಯಲ್ಲಿ ಜೋರಾಗಿದೆ. ಕತ್ತೆ ಹಾಲಿನ ಲಾಭ ನೋಡಿ ರೈತರು ಕತ್ತೆಗಳ ಖರೀದಿಗೆ ಮುಂದಾಗಿದ್ದಾರೆ. ತಿಂಗಳಿಗೆ 60 ರಿಂದ 70 ಸಾವಿರ ರೂಪಾಯಿ ಲಾಭ ಪಡಿಬಹುದು ಅಂತ ರೈತರು ಹೇಳ್ತಾ ಇದ್ದಾರೆ. ಜೆನ್ನಿ ಮಿಲ್ಕ್ ಕಂಪನಿಯಿಂದ ಕತ್ತೆಗಳ ಮಾರಾಟ ಆಗ್ತಾ ಇದೆ. ಹೊಸಪೇಟೆಯಲ್ಲಿ ರಾಜ್ಯದ ಏಕೈಕ ಕಂಪನಿ ಇದು ಜೆನ್ನಿ ಮಿಲ್ಕ್ ಅನ್ನುವಂಥ ಕಂಪನಿ. ವಿಜಯನಗರದಲ್ಲಿ ಜನ ಮರಳು ಜಾತ್ರೆ ಮರಳು ಅನ್ನುವಂಥ ಈಗ ಅನುಮಾನ ಗೊತ್ತಿಲ್ಲ. ಅಂದರೆ ಈ ಕತ್ತೆಗಳನ್ನು ಲಕ್ಷ ಲಕ್ಷ ಕೊಟ್ಟು ರೈತರು ಖರೀದಿ ಮಾಡ್ತಾ ಇರುವಂಥದ್ದು. ಕತ್ತೆ ಖರೀದಿಯ ಭರಾಟೆ ಅಂತೂ ವಿಜಯನಗರದಲ್ಲಿ ಜೋರಾಗಿದೆ. ವಿಜಯನಗರ ಜಿಲ್ಲಾದ್ಯಂತ ಸದ್ಯ ಈಗ ಸಖತ್ ಸದ್ದು ಮಾಡ್ತಾ ಇರುವಂಥ ಈ ಒಂದು ಕತ್ತೆಗಳ ಖರೀದಿಯ ಭರಾಟೆ. ನಾವು ಹಿಂದೆ ಹೇಳ್ತಾ ಇದ್ದೀವಿ, ಅತ್ತೆಗೊಂದು ಕಾಲ ಬಂದರೆ ಸೊಸೆಗೊಂದು ಕಾಲ ಅಂತೇಳಿ. ಆ ಕಾಲ ಬರ್ತಾ ಇದೆಯಾ ಕತ್ತೆಗೆ ಅಂತೇಳಿ. ಕಂಪನಿ ಬಂದ್ಬಿಟ್ಟು ಜೆನ್ನಿ ಮಿಲ್ಕ್ ಅಂದರೆ ಏನಂದರೆ ಕತ್ತೆ ಹಾಲು ಸರ್. ಜೆನ್ನಿ ಅಂದರೆ ಒಂದು ಹೆಣ್ಣು ಕತ್ತೆಗೆ ನಾವು ರೈತರಿಗೆ ಕೊಡ್ತೀವಿ ಸರ್. ನಮ್ಮ ಹತ್ರ ಬಂದ್ಬಿಟ್ಟು 1 ಯೂನಿಟ್ ತೊಗೋಬೇಕಾಗುತ್ತೆ. 1 ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 3 ಲಕ್ಷ ಆಗುತ್ತೆ ಸರ್. 3 ಲಕ್ಷದಾಗ ನಾವು ನಿಮಗೆ ಕೊಡೋದೇನೆಂದರೆ 3 ದೊಡ್ಡ ಕತ್ತೆ, 3 ಸಣ್ಣ ಕತ್ತೆ, ಕಂಪನಿ ಕಡೆಯಿಂದ ಫ್ರಿಜ್ ಕೊಡ್ತೀವಿ, ಲೋಕಲ್ ಮೆಡಿಕಲ್ ರೆಫರೆನ್ಸ್ ಕೊಡ್ತೀವಿ, ಕಂಪನಿ ಬಾಟಲ್ಸ್. ಓಕೆ, ಸೊ ನಾವು ಬಂದ್ಬಿಟ್ಟು ನಮ್ಮ ಹತ್ರ 2 ಟೈಪ್ಸ್ ಆಫ್ ಕತ್ತೆ ಇದಾವೆ. ಒಂದು ಬಂದ್ಬಿಟ್ಟು ಕಾಟ್ವಾಡಿ, ಒಂದು ಬಂದ್ಬಿಟ್ಟು ಹಲಾರಿ. ಕಾಟ್ವಾಡಿ ಹಾಲು ಬಂದ್ಬಿಟ್ಟು ನಾವು ಮೆಡಿಸಿನ್ಸ್ಗೆ ಯೂಸ್ ಮಾಡ್ತೀವಿ. ಹಲಾರಿ ಹಾಲು ಬಂದ್ಬಿಟ್ಟು ನಾವು ಕಾಸ್ಮೆಟಿಕ್ಸ್ಗೆ ಯೂಸ್ ಮಾಡ್ತೀವಿ. ಸೊ ನಮ್ದು ಇದು ಪ್ರೊಸೀಜರ್ ಬಂದ್ಬಿಟ್ಟು ಆಫೀಸ್ ಓಪನ್ ಆಗಿ 6 ಮಂತ್ಸ್ ಆಯ್ತು ಸರ್. 6 ಮಂತ್ಸ್ನಿಂದ ನಾವು ಇದು ಕಂಪನಿ ರನ್ ಮಾಡ್ತಾ ಇದ್ದೀವಿ. ಕತ್ತೆ ಅವ್ರು ಮಾರಾಟ ಮಾಡೋದು ಮತ್ತು ಅದನ್ನು ಹಾಲು ತೊಗೊಳೋ ಸಲುವಾಗಿ ಒಂದು ರೈತ ಸಂಘ ಬಂದು ನಮಗೆ ದೂರನ್ನು ಕೊಟ್ಟಿದೆ. ಆ ದೂರನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶದಿಂದ ಕಳಿಸಲಾಗಿದೆ. ಅಲ್ಲಿ ಯಾವ ಉದ್ದೇಶಕ್ಕೆ ಅವರು ಪ್ರಾಣಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಏನಿದೆ ಅವ್ರದ್ದು, ಯಾವುದ್ಯಾವ್ದು ಪರ್ಮಿಷನ್ ಇದೆ ಅಂತ. ಮೊದಲನೇದಾಗಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ. ಅದನ್ನು ನಿನ್ನೆ ನೋಡಿದ್ದಾರೆ ಅವರು. ಇಲ್ಲಿ ನಮ್ಮ ಅರ್ಬನ್ ಲೋಕಲ್ ಬಾಡಿನಲ್ಲಿ ಯಾವುದೇ ಒಂದು ಶಾಪನ್ನು ಬೀಡಿ ಮಾರೋದ್ರಿಂದ ಹಿಡಿದು ಏನೇ ಶಾಪ್ ಮಾಡಿದ್ರು ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಅದು ತೊಗೊಂಡಿಲ್ಲ ಅಂತ ಅವ್ರಿಗೆ ನಿನ್ನೆ ಕಂಡು ಬಂದಿದೆ. ಅದ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಹೇಳಿನಿ. ಉಳಿದಂತೆ ಈಗೇನು ಅವರು 3 ಲಕ್ಷಕ್ಕೆ 3 ಕತ್ತೆಗಳನ್ನು ಕೊಡೋದು, ಜೊತೆಗೆ 3 ಮರಿ ಕೊಡೋದು, ಮತ್ತು ಆ 3 ಕತ್ತೆಗಳಿಂದ 2 ಲೀಟ್ರ್ ಹಾಲು ಬರುತ್ತೆ, ಆ 2 ಲೀಟ್ರ್ ಹಾಲನ್ನು ನಾವೇ ತೊಗೊಳ್ತೀವಿ ಅಂತ ಹೇಳಿ ಅದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅದರ ಪರವಾಗಿ ಕೆಲ ರೈತ ಸಂಘಟನೆಗಳು ಬಂದು ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ, ಇದ್ರ ಬಗ್ಗೆ ನೀವೇನು ಕ್ರಮ ತೊಗೋಬೇಡಿ ಅಂತಲೂ ಒಂದು 2-3 ಸಂಘಟನೆಗಳು ಬಂದು ಕೊಟ್ಟಿದೆ. ಬಟ್ ನಾವೀಗ ಅಲ್ಲಿ ರೈತರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಮತ್ತು ಅದು ಎಷ್ಟು ದಿನ ಹಾಲು ತೊಗೊಳ್ತಾರೆ ಮತ್ತು ಒಂದು ವೇಳೆ ಅವರು ಹಾಲು ತೊಗೊಳೋದನ್ನು ನಿಲ್ಲಿಸಿದರೆ ತೊಂದರೆ ಏನು ಅನ್ನೋದು ರೈತರ ಒಂದರಲ್ಲಿ ಭಾಳ ಗೊಂದಲ ಮೂಡಿದೆ. ಒಂದು ವೇಳೆ ಅವರು ಹಾಲು ತೊಗೊಳೋದು ನಿಲ್ಲಿಸಿದರೆ ಮುಂದೆ ಅವ್ರು ಹಾಕಿರ್ತಕ್ಕಂಥ ಬಂಡವಾಳದ ಬಗ್ಗೆಯೂ ಕೂಡ ಈಗಾಗಲೇ ರೈತರಿಗೆ ಸ್ವಲ್ಪ ಎಚ್ಚರಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ನಾವು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿದೆ. ಕತ್ತೆ ಅವ್ರು ಮಾರಾಟ ಮಾಡೋದು ಮತ್ತು ಅದನ್ನು ಹಾಲು ತೊಗೊಳೋ ಸಲುವಾಗಿ ಒಂದು ರೈತ ಸಂಘ ಬಂದು ನಮಗೆ ದೂರ. ಕತ್ತೆ ಖರೀದಿ ಮಾಡ್ತಾ ಇರುವಂಥ ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ನಾವಿವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿದ್ದೀವಿ. ನೋಡ್ಬೋದು, ಈ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಹೈನುಗಾರಿಕೆ, ಅದರಲ್ಲೂ ಕೂಡ ಮುಖ್ಯವಾಗಿ ಕತ್ತೆ ಸಾಕಾಣಿಕೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಜಿನ್ನಿ ಮಿಲ್ಕ್ ಅಂತಕ್ಕಂಥ ಒಂದು ಕಂಪನಿಯಿಂದ ಕತ್ತೆ ಸಾಕಾಣಿಕೆಯನ್ನು ಕೂಡ ಇಲ್ಲಿ ಗ್ರಾಮದ ಹಿರಿಯರು ಕೂಡ, ಅಂದರೆ ಗ್ರಾಮದ ಯುವಕರು ಕೂಡ ಕೈಗೊಂಡಿರ್ತಕ್ಕಂಥದ್ದು ನೋಡ್ಬೋದು. ಈಗ ಇಲ್ಲಿ ಕಾಣ್ತಾ ಇದ್ದೀವಿ ನಾವು, ಇವು ಕತ್ತೆಗಳು ಕೂಡ ನಿಜಕ್ಕೂ ಕೂಡ ಕತ್ತೆಗಳ ಸಾಕಾಣಿಕೆಯಿಂದ ಕೂಡ ಲಕ್ಷ ಲಕ್ಷ ಆದಾಯನೂ ಕೂಡ ಈ ಗ್ರಾಮದ ಯುವಕರು ಕೂಡ ಗಳಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲೂ ಕೂಡ ಈ ಕತ್ತೆ ಸಾಕಾಣಿಕೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಪ್ರಸ್ತುತ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಇದೇ ಗ್ರಾಮದ ಯುವಕರು ಆದಂಥ ರಮೇಶ್ ಅವರಿದ್ದಾರೆ. ಅವ್ರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಆದಾಯವನ್ನು ಈ ಕತ್ತೆ ಸಾಕಾಣಿಕೆ ಮೂಲಕ ಅವರು ಗಳಿಸ್ತಾ ಇದ್ದಾರೆ. ಇದರ ಸಾಕಾಣಿಕೆ ಹೇಗೆ, ಇದರ ನಿರ್ವಹಣೆ ಹೇಗೆ ಅನ್ನುವಂಥದ್ದನ್ನು ಕೂಡ ಅವರಿಂದನೇ ಕೇಳ್ತಾ ಹೋಗೋಣ. ಹೇಗಿದೆ ರಮೇಶ್ ಅವರು ಕತ್ತೆ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಕತ್ತೆ ಸಾಕಾಣಿಕೆ ಈಗ ಹೈನುಗಾರಿಕೆಯಲ್ಲಿ ಇದು ಎಮ್ಮೆಗಳು ಆ ಥರ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಆದಾಯ ಇದು ಕತ್ತೆ ಸಾಕಾಣಿಕೆಯಲ್ಲಿ ಇದೆ ಸರ್. ಹೌದು, ಆಲ್ಮೋಸ್ಟ್ ಆಗಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಅದೆಲ್ಲ ಮಾಡೋರಲ್ಲಿ ಕತ್ತೆ ಸಾಕಾಣಿಕೆಯಲ್ಲಿ ಮುಂದಾಗಿದೆ ಸರ್. ಜಾಸ್ತಿ ಆದಾಯ ಇರೋದಕ್ಕೋಸ್ಕರ ಅಷ್ಟು ಖರ್ಚು ಕೂಡ ಕಡಿಮೆ ಇದೆ ಸರ್. ಏನು ಎಮ್ಮಿಗೆ ಏನು ಮೇಸ್ತಿ, ಹುಲ್ಲು ಮತ್ತು ಸಜ್ಜೆ, ನೆಲ್ತೋಡು ಇಷ್ಟು ಇದ್ರೆ ಸಾಕು ಸರ್. ಈ ತಿಂಗಳಿಗೆ ಎಷ್ಟು ಆದಾಯ ಗಳಿಸ್ತಿರ್ತಾವೆ? ತಿಂಗಳಿಗೆ ಏನಿದ್ರೆ 80,000
70-80 ಸಾವಿರ ಗಳಿಸ್ತೀವಿ ಸರ್. ಗಳಿಸ್ತಾ ಇದ್ದಾರೆ. ಇಲ್ಲಿ ಒಟ್ಟಿನಲ್ಲಿ ಊರಲ್ಲಿ ಎಷ್ಟು ಜನ ಕತ್ತೆ ಸಾಕಾಣಿಕೆ ಮಾಡ್ತಾರೆ? ಇವನಲ್ಲಿ ನಾವು ಮಾಡಿದ್ವಿ ಸರ್. ನಮ್ಮಿಂದ ಆದಮೇಲೆ ಈಗಾಗಲೇ ಒಂದು 10-15 ಯೂನಿಟ್ ಬುಕ್ ಆಗಿದೆ ಸರ್. ಈಗ ಆಲ್ರೆಡಿ 6 ಯೂನಿಟ್ ಬಂದಿದ್ದಾವೆ, ಇನ್ನು 7-8 ಯೂನಿಟ್ ಬರೋವಿದ್ದಾವೆ. ಇಲ್ಲಿ ಮುಖ್ಯ ಬ್ರಾಂಚ್ ಎಲ್ಲಿದೆ? ಮುಖ್ಯ ಬ್ರಾಂಚ್ ಬಂದು ಕರ್ನಾಟಕದಲ್ಲಿ ಇದು ವಿಜಯನಗರ ಜಿಲ್ಲೆಯಲ್ಲಿ ಹೆಡ್ ಆಫೀಸು, ಆಂಧ್ರದಲ್ಲಿ ಏನು ಹೆಡ್ ಆಫೀಸ್ ಇದೆ. ಹೆಡ್ ಆಫೀಸು ಮತ್ತು ಫ್ಯಾಕ್ಟ್ರಿನೂ ಅಲ್ಲೇ ಇದೆ. ಈಗ ಈ ಕತ್ತೆಗಳು ಕೊಂಡ್ಕೊಳ್ಳೋದು ಈ ಒಡಂಬಡಿಕೆ ಯಾವ ರೀತಿ ಇದೆ? ನಾವು ಕತ್ತೆಗಳು 3 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಬೇಕು. 3 ಲಕ್ಷ ಡಿಪಾಸಿಟ್ ಮಾಡಿ 3 ದೊಡ್ಡ ಕತ್ತೆ 3 ಸಣ್ಣ ಮರಿ ಕೊಟ್ಟಿದ್ದಾರೆ. ನಾವು ಡಿಪಾಸಿಟ್ ಮಾಡಿ ಒಂದು 15-20 ದಿನ ಆದಮೇಲೆ ನಮಗೆ ಕತ್ತೆ ಡೆಲಿವರಿ ಕೊಡ್ತಿದ್ದಾರೆ ಕಂಪ್ನಿಯವರು. ಎಷ್ಟು ಲೀಟ್ರ್ ಹಾಲು ಹಿಂಡುತ್ತೆ ಒಂದು ಕತ್ತೆ? ಒಂದು ಕತ್ತೆ ಬಂದು 500-600 ಲೀಟ್ರ್ ml ಕೊಡುತ್ತೆ. ಲೀಟ್ರಿಗೆ ಹಾಲು ಎಷ್ಟಿದೆ? ಎಷ್ಟು ಲೀಟ್ರಿಗೆ? 1 ಲೀಟ್ರಿಗೆ 2350 ರೂಪಾಯಿ ಕೊಡ್ತಿದ್ದಾರೆ ಕಂಪ್ನಿಯವರು. 10 ದಿನಕ್ಕೆ ಒಂದ್ಸರಿ ಪೇಮೆಂಟ್ ಕೊಡ್ತಾರೆ. 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ನಾವು ಇದ್ದಲ್ಲೇ ಬಂದು ಅವರೇ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವರೇ ತೊಗೊಂಡು ಹೋಗ್ತಾರೆ ಹಾಲು ಬಂದು. ಈಗ ಒಟ್ಟಾರೆ ಈ ಗ್ರಾಮದಲ್ಲಿ ಎಷ್ಟು ಈ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಕತ್ತೆ ಸಾಕಾಣಿಕೆ ಮುಂದಾಗಿದ್ದಾರೆ ರೈತರೆಲ್ಲ? ಹೌದು ಸರ್. ಯಾವುದೇ ಬಿಸ್ನೆಸ್ ಮಾಡಿದ್ರೆ ಲಾಸಲ್ಲಿ ರೈತಾಗಿ ಮಾಡಿ ಮಳೆ ಬಂದು ಲಾಸ್ ಆಗಿ ಮತ್ತು ಕೀಟಗಳು ದಿನಕ್ಕೆ ದಿನ ರೋಗ ಹೆಚ್ಚಾಗ್ತಿರೋದಕ್ಕೋಸ್ಕರ ಕತ್ತೆ ಸಾಕಾಣಿಕೆಯಲ್ಲಿ ಜಾಸ್ತಿ ರೈತರು ಮುಂದಾಗಿದ್ದಾರೆ ಸರ್. ಹೆಚ್ಚಿನ ಲಾಭದಾಯಕ ಆಗಿರತಕ್ಕಂಥ ಇದು ಇಲ್ಲಿರ್ತಕ್ಕಂಥ ರಮೇಶ್ ಅವರು ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಇವತ್ತು ಎಲ್ಲ ಬಿಸ್ನೆಸ್ಗಳಿಗೆ ಕೈ ಹಾಕಿದಾಗ ಬಹುತೇಕ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗ್ರಾಮದ ಯುವಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಕತ್ತೆ ಸಾಕಾಣಿಕೆ ಏನಿದೆ ಇದು ಲಕ್ಷ ಆದಾಯವನ್ನು ತಂದುಕೊಡ್ತಕ್ಕಂಥ ಬಿಸ್ನೆಸ್ ಆಗಿರೋದ್ರಿಂದ ಈ ಗ್ರಾಮದಲ್ಲಿ ಕತ್ತೆ ಸಾಕಾಣಿಕೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ನೋಡಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ವಿಚಿತ್ರ? ಕತ್ತೆಯನ್ನು ನಾವು ಹಿಂದೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದೀವಿ. ಸೊ ಆ ಗಾದೆ ಮಾತುಗೆ ಈಗ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಾ ಇರುವಂಥದ್ದು. ಅಂದರೆ ರೈತರು ಈ ಕತ್ತೆಗಳನ್ನು ಖರೀದಿ ಮಾಡೋದಕ್ಕೆ ಮುಗಿ ಬೀಳ್ತಾ ಇರೋದು ಯಾಕೆ? ಯಾವ ರೀತಿಯಾಗಿ ಬಿಸ್ನೆಸ್ ಇದು? ಹೊರಿಸಲಿಕ್ಕೆ ಅದನ್ನ ಬಳಕೆ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ವಿ. ಆದ್ರೆ ವಿಜಯನಗರದಲ್ಲಿ ಮಾತ್ರ ನಿಜಕ್ಕೂ ಕೂಡ ಕತ್ತೆ ಖರೀದಿಯ ಭರಾಟೆ ನಿಜಕ್ಕೂ ಜೋರಾಗಿದೆ ಅಂತಾನೆ ಹೇಳ್ಬೋದು. ಲಕ್ಷ ಕೊಟ್ಟು ಕತ್ತೆಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಹೊಸಪೇಟೆಯಲ್ಲಿ ಮಾತ್ರ ಜಿನ್ನಿ ಮಿಲ್ಕ್ ಅಂತಕ್ಕಂಥ ಒಂದು ಹೆಡ್ ಆಫೀಸ್ ಇದೆ, ಅಂದ್ರೆ ಬ್ರಾಂಚ್ ಇದೆ. ಈ ಒಂದು ಬ್ರಾಂಚ್ ಇಂದ 3 ಲಕ್ಷ ಕೊಟ್ರೆ ಸಾಕು 3 ಕತ್ತೆಗಳನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಪ್ರತಿ ಲೀಟರ್ ಹಾಲಿಗೆ 2000ದಿಂದ 3000 ರೂಪಾಯಿವರೆಗೂ ಕೂಡ ಪ್ರತಿ ಲೀಟರ್ಗೆ ಹಾಲಿದೆ, ಅಂದ್ರೆ ಆ ದರ ಇದೆ. ಹಾಗಾಗಿ ಈ ಕತ್ತೆಗಳನ್ನ ಕೊಂಡ್ಕೊಳ್ಳೋದಕ್ಕೆ ಜನ ತಾಮುಂದು ನಾಮುಂದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಕೂಡ ಒಂದು ದಾಂಗುಡಿಯನ್ನ ಇಡ್ತಾ ಇದ್ದಾರೆ ಕಚೇರಿಗೆ. ಈಗ ಆಲ್ರೆಡಿ 208 ಕತ್ತೆಗಳನ್ನು ಕೂಡ, ಅಂದ್ರೆ 208 ಬುಕಿಂಗ್ ಕೂಡ ಆಗಿದೆ. 3 ಲಕ್ಷದಿಂದ ಕೋಟಿಗಟ್ಟಲೆ ಈಗ ಆಲ್ರೆಡಿ ಹಣವನ್ನ ಕೂಡ ಜಿನ್ನಿ ಮಿಲ್ ಕಂಪನಿಯವರು ಕೂಡ ಕಟ್ಸ್ಕೊಂಡಿದ್ದಾರೆ. ಕತ್ತೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕತ್ತೆಯ ಹಾಲಿಗೆ 2736 ರೂಪಾಯಿಯನ್ನು ಕೊಟ್ಟು 1 ಲೀಟರ್ ಹಾಲನ್ನ ಖರೀದಿ ಮಾಡ್ತಾ ಇದ್ದಾರೆ, ಕತ್ತೆಯನ್ನ ಯಾರು ಕೊಂಡ್ಕೊಂಡಿರ್ತಾರೋ ಅವರಿಂದ. ಹಾಗಾಗಿ ತಿಂಗಳಿಗೆ ಬರೋಬ್ಬರಿ 60ರಿಂದ 70 ಸಾವಿರ ರೂಪಾಯಿ ಆದಾಯವನ್ನ ರೈತರು ಗಳಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಜಿಲ್ಲಾಡಳಿತದಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಜಿನ್ನಿ ಮಿಲ್ ಕಂಪನಿಯವರು ಟ್ರೇಡ್ ಲೈಸೆನ್ಸ್ ಅನ್ನ ಇನ್ನ ನಾವು ಪಡ್ಕೊಂಡಿಲ್ಲ, ಅಂದ್ರೆ ಟ್ರೇಡ್ ಲೈಸೆನ್ಸ್ ಅನ್ನ ವ್ಯಾಪಾರ ಮಾಡ್ತಕ್ಕಂಥದ್ದಾಗ್ಲಿ ಕೊಂಡ್ಕೊಳ್ತದಾಗ್ಲಿ ಅಂತ ರೀತಿಯಾದಂತ ಒಂದು ಟ್ರೇಡ್ ಲೈಸೆನ್ಸ್ ಅನ್ನ ಕೊಂಡ್ಕೊಳ್ಬೇಕಾಗತ್ತೆ. ಅವ್ರು ಕೊಂಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜಿಲ್ಲಾಧಿಕಾರಿಗಳು ಮುಂದುವರೆದು ಹೇಳ್ತಾರೆ, ಮಧ್ಯದಲ್ಲಿ ಏನಾದ್ರೂ ಹಾಲ್ ತಗೊಳ್ಕೊಳ್ಳೋದು ಬಿಟ್ಬಿಟ್ರೆ ಕಂಪನಿಯವರು ರೈತರು ಬೀದಿಗೆ ಬೀಳ್ತಾರೆ. ಹಾಗಾಗಿ ನಾವು ಆ ಒಂದು ಕಂಪನಿಯನ್ನ ಕರೆಕ್ಟ್ ಆಗಿ ಅದನ್ನ ಪರಿಶೀಲನೆ ಮಾಡ್ತೇವೆ. ಈಗ ನಮ್ಮ ಒಂದು ಟೀಮ್ ಪರಿಶೀಲನೆಯಲ್ಲಿ ನಿರತವಾಗಿದೆ. ನಂತರ ಯಾವ ರೀತಿಯಾದಂತಹ ಸತ್ಯಾಸತ್ಯತೆಗಳು ಬಹಿರಂಗವಾಗ್ತಾವೋ ಅದ್ರ ಮೇಲೆ ರೈತರು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತರು ಮಾತ್ರ ಇವ್ಯಾವುದಕ್ಕೂ ತಲೆ ಕೊಡಿಸ್ಕೊಳ್ದೇನೆ ಕತ್ತೆಗಳ ಒಂದು ಖರೀದಿಯಲ್ಲಿ ನಿಜಕ್ಕೂ ಕೂಡ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಈಗ ಆಲ್ರೆಡಿ ಧರ್ಮಸಾಗರ, ಗಾದಿಗನೂರು, ಹೊಸಪೇಟೆ ಸುತ್ತಮುತ್ತ ಇರತಕ್ಕಂತ ಬಹುತೇಕ ರೈತರು ಕೂಡ ಕತ್ತೆಗಳನ್ನ ಕೊಂಡ್ಕೊಂಡಿದ್ದಾರೆ. ಎಸ್ಪೆಷಲಿ ಹೊಸಪೇಟೆ ತಾಲೂಕಿನ ಧರ್ಮಸಾಗರದಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಸುಮಾರು 70ರಿಂದ 80ಕ್ಕೂ ಹೆಚ್ಚು ಕತ್ತೆಗಳನ್ನ ಬುಕಿಂಗ್ ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ 30ಕ್ಕೂ ಹೆಚ್ಚು ಕತ್ತೆಗಳು ಕೂಡ ಈಗ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಮುಂದುವರೆದಂತೆ ಕಂಪನಿಯವರು ಕೂಡ ನಾವು ಜಿ ಕನ್ನಡ ನ್ಯೂಸ್ ಅವ್ರನ್ನ ಸಂಪರ್ಕ ಮಾಡಿದಾಗ ನಮ್ಮ ಹತ್ರ ಎಲ್ಲ ರೀತಿಯಾದಂತ ದಾಖಲೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ಇನ್ನೂ ದಾಖಲೆಗಳನ್ನ ಅವ್ರು ಕೊಟ್ಟಿಲ್ಲ. ಪರಿಶೀಲನೆಯ ನಂತರವಷ್ಟೇ ರೈತರು ಖರೀದಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.